ಮಿತು ಎಂಬ ಸುಂದರ ಬೆಕ್ಕು ತನ್ನ ಮನೆಯಲ್ಲಿ ಸುಖವಾಗಿ ಬದುಕುತ್ತಿತ್ತು. ಆದಾಗ್ಯೂ ಮಿತು ಒಂದು ಕನಸನ್ನು ಹೊಂದಿದ್ದಳು. ಅವಳು ಹೆಚ್ಚು ಗೌರವಾನ್ವಿತ ಬೆಕ್ಕಾಗಲು ಬಯಸಿದ್ದಳು. ಮಿತು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮರ್ಪಣೆ ಮತ್ತು ಪ್ರಯತ್ನವನ್ನು ತೋರಿಸಿದಳು. ಪ್ರತಿದಿನ ಅವಳು ತನ್ನ ಕಾಲುಗಳನ್ನು ಬಲಪಡಿಸಲು ಶ್ರದ್ಧೆಯಿಂದ ವ್ಯಾಯಾಮ ಮಾಡುತ್ತಿದ್ದಳು. ಬಹಳ ಎಚ್ಚರಿಕೆಯಿಂದ ಓಡುತ್ತಿದ್ದಳು ಮತ್ತು ಆಡುತ್ತಿದ್ದಳು. ಒಂದು ದಿನ ಸುತ್ತಮುತ್ತಲಿನ ಸ್ಪರ್ಧಿಗಳೊಂದಿಗೆ ಪ್ರಸಿದ್ಧ ಬೆಕ್ಕು ಓಟವನ್ನು ಆಯೋಜಿಸಲಾಯಿತು. ಮಿತು ಓಟದಲ್ಲಿ ಭಾಗವಹಿಸಲು ನಿರ್ಧರಿಸಿದಳು. ಮೊದಲಿನಿಂದಲೂ ಅವಳು ತನ್ನನ್ನು ನಿರುತ್ಸಾಹಗೊಳಿಸದೆ ಸ್ಥಿರವಾದ ವೇಗವನ್ನು ಹೊಂದಿದ್ದಳು. ತೀವ್ರ ಪೈಪೋಟಿಯ ನಡುವೆಯೂ ಮಿತು ದೃಢಸಂಕಲ್ಪ ಹಾಗೂ ಶಕ್ತಿಯಿಂದ ಓಟ ಮುಂದುವರಿಸಿದಳು. ಅವಳ ನಿರಂತರ ಪ್ರಯತ್ನ ಮತ್ತು ಸಮರ್ಪಣೆ ಓಟದ ಉದ್ದಕ್ಕೂ ಸ್ಪಷ್ಟವಾಗಿತ್ತು. ಅಂತಿಮವಾಗಿ ಮಿತು ಪ್ರಥಮ ಸ್ಥಾನ ಪಡೆದಳು. ಆಕೆಯ ಸಮರ್ಪಣೆ ಮತ್ತು ಧೈರ್ಯದ ಫಲವೇ ಆಕೆಯ ಗೆಲುವು. ಸಮರ್ಪಣೆ, ಪ್ರಯತ್ನ ಮತ್ತು ಧೈರ್ಯದಿಂದ ನೀವು ಕನಸು ಕಾಣುವ ಯಾವುದೇ ಗುರಿಯನ್ನು ನೀವು ಸಾಧಿಸಬಹುದು.